ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸುಳಿವನ್ನ ಕೊಟ್ರ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋ ಸುಳಿವನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಸಿಎಂ ಆಗೋ ಬಗ್ಗೆ ಅವರ ಪರ ಬೆಂಬಲಿಗರು ಇವತ್ತು ಮಾಗಡಿಯಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಎಂ ಅಂತ ಘೋಷಣೆಯನ್ನ ಮೊಳಗಿಸಿದ್ರು. ನಾನು ಈಗ ಮಾತಾಡಲ್ಲ, ಮುಂದೆ ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಅರ್ಥವೇನು ಅನ್ನುವಂತಹ ಚರ್ಚೆ ಈಗ ಎದ್ದಿದೆ. ಸಾಮಾನ್ಯವಾಗಿ ಸಿಎಂ ಅಂದಾಗ ಸುಮ್ನಿರಪ್ಪ ಅಂತ ಹೇಳೋರು, ಇಲ್ಲ ಪ್ರಾರ್ಥನೆ ಫಲ ಅಂತ ಹೇಳೋರು. ಈಗ ಮಾತಾಡಲ್ಲ, ಮುಂದೆ ಮಾತಾಡ್ತೀನಿ ಅಂತ ಡಿಕೆ ಹೇಳಿದ್ರ ಅರ್ಥ ಏನು ಅಂತ ಅರ್ಥವನ್ನ ಹುಡುಕುವ ಕೆಲಸ ಈಗ ಆರಂಭ ಆಗಿದೆ. ಈಗ ನಾನು ಮಾತಾಡಿದ್ರೆ ನಿಮ್ಗೆಲ್ಲ ಬಿಟ್ಬಿಟ್ಟು ಬರೀ ಅದನ್ನೇ ಬಂದ್ಬಿಡ್ತಾರೆ. ಟೈಮ್ ಈ ಕಾಲ ಅದನ್ನು ಮೀಟ್ ಮಾಡೋಣ, ಸದ್ಯದಲ್ಲೇ ಮೀಟ್ ಮಾಡಿ ಅಂತ ತಿಳಿಸ್ತೀನಿ. ಎಲ್ಲರೂ ನಮಸ್ಕಾರ. ಮಾಗಡಿ ರಂಗಸ್ವಾಮಿಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ. ನರಸಿಂಹಸ್ವಾಮಿ ಆಶೀರ್ವಾದ ಇತ್ತು. ತಾವು ಶೀಘ್ರದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಇರತಕ್ಕಂಥ ಪುನಃ ಬೇಗ ಬಗೆಯಿರ್ತಕ್ಕಂಥ ಪ್ರಾರ್ಥನೆಯೊಂದಿಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ಅವನಯ್ಯ, ಏನು ಬೆಂಬಲಿಗರಿಂದ ಕೂಗಿ ಬಂದಂತಹ ಘೋಷಣೆ, ಇದಕ್ಕೆ ಡಿಕೆ ಏನು ಹೇಳಿದ್ರು? ಅವರ ಮುಖದಲ್ಲಿ ಒಂದು ಮಂದಹಾಸ ಕಾಣ್ತಾ ಇತ್ತು. ಏನ್ ಸೂಚಿಸ್ತಾ ಇದೆ ಅದು? ಇವೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಜಟಾಪಟಿ ಮುಂದುವರೆದಿರುವಂತದ್ದು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ವಿಚಾರಕ್ಕೂ ಕೂಡ ಬಹಳ ಸೂಕ್ಷ್ಮವಾಗಿ ಎಲ್ಲಾ ಕಡೆಯೂ ಕೂಡ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ಕೂಡ ಮಾಗಡಿನಲ್ಲಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡುವಂತ ಒಂದು ಕಾರ್ಯಕ್ರಮ ಕೂಡ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮದಲ್ಲೂ ಕೂಡ ಕಾರ್ಯಕರ್ತರ ಒಂದು ಮನವಿ ಏನಿದೆ, ನೀವು ಮುಂದಿನ ಸಿಎಂ ಆಗ್ಬೇಕು, ಸಿಎಂ ಅನ್ನೋ ಒಂದು ಘೋಷಣೆಯನ್ನ ಕಾರ್ಯಕರ್ತರು ಏನ್ ಕೂಗಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಒಂದು ವಿಶ್ವಾಸದ ಮಾತನ್ನು ಕೂಡ ಹೇಳಿರುವಂತದ್ದು. ಈ ಸಂದರ್ಭದಲ್ಲಿ ನಾನು ಈ ವಿಚಾರವನ್ನ ಮಾತನಾಡಲ್ಲ, ಆದ್ರೆ ನಾನು ಮುಂದೆ ಬಂದು ಈ ವಿಚಾರವನ್ನ ನಿಮ್ಗೆ ತಿಳಿಸ್ತೇನೆ, ನಾನೇ ಖುದ್ದಾಗಿ ನಿಮ್ಮನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿ ಈ ವಿಚಾರವಾಗಿ ಮಾತನಾಡ್ತೇನೆ ಅಂತ ಮಾಗಡಿ ಜನತೆಗೆ ಒಂದು ವಿಶ್ವಾಸದ ಮಾತನ್ನ ಹೇಳಿರುವಂತದ್ದು. ಶೀಘ್ರದಲ್ಲೇ ಎಲ್ಲೋ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸುಳಿವು ನೀಡಿದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲೋದ್ರೂ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಸೂಕ್ಷ್ಮವಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಕಾರ್ಯಕರ್ತರೇನು ಸಿಎಂ ಅನ್ನೋ ಒಂದು ಘೋಷಣೆಯನ್ನ ಕೂಗಿದ್ರು. ಆ ಸಂದರ್ಭದಲ್ಲೂ ಕೂಡ ನಿಮ್ಗೆ ಶೀಘ್ರದಲ್ಲೇ ನಾನು ಬಂದು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇನೆ, ನಾನೇ ಈ ವಿಚಾರವನ್ನು ನಿಮ್ಗೆ ಹೇಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಬಜೆಟ್ ಆದ ಮೇಲಿಕ ಸಿಎಂ ಸ್ಥಾನವನ್ನ ಪಡೆದುಕೊಳ್ತಾರಾ ಅಥವಾ ಯಾವ ಸಂದರ್ಭದಲ್ಲಿ ಅಧಿಕಾರ ಅವ್ರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ. ಟೈಮ್ ಈ ಕಾಲ ಅದನ್ನು ಮೀಟ್ ಮಾಡೋಣ, ಸದ್ಯದಲ್ಲೇ ಮೀಟ್ ಮಾಡಿ ಅಂತ ತಿಳಿಸ್ತೀನಿ.